ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ತಮಗೆಲ್ಲರಿಗೂ ಸ್ಟಡಿ ಟೈಮ್ ವಿತ್ ವಿವೇಕ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಮತ್ತು ವಿದ್ಯಾರ್ಥಿಗಳೇ, ಇವತ್ತಿನ ನಮ್ಮ ಈ ವಿಡಿಯೋದಲ್ಲಿ ನಾವು ಮಂಡಳಿಯವರು ಬಿಡುಗಡೆಗೊಳಿಸಿರುವಂತಹ 8ನೇ ತರಗತಿಯ ವಿಜ್ಞಾನ ವಿಷಯದ ರಾಜ್ಯ ಮಟ್ಟದ ಸಂಕಲನಾತ್ಮಕ ಮೌಲ್ಯಮಾಪನ ಪರೀಕ್ಷೆ 2ರ ಒಂದು ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರಗಳನ್ನು ಸವಿವರವಾಗಿ ಈ ಒಂದು ವಿಡಿಯೋದಲ್ಲಿ ನಾವು ಅಭ್ಯಾಸ ಮಾಡ್ತಾ ಹೋಗೋಣ. ಯಾರ್ಯಾರು ನಮ್ಮ ಚಾನಲನ್ನು ಇನ್ನೂವರೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಆರಂಭ ಮಾಡ್ತಾ ಇದ್ದೀವಿ. ಮೊದಲನೇ ಮುಖ್ಯ ಪ್ರಶ್ನೆ: ಕೆಳಗಿನ ಅಪೂರ್ಣ ಹೇಳಿಕೆಗಳಿಗೆ ಅಥವಾ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. 1 ಅಂಕದ 5 ಪ್ರಶ್ನೆಗಳು. ಈ ಕೆಳಗಿನವುಗಳಲ್ಲಿ ಬರಿದಾಗದ ಒಂದು ಸಂಪನ್ಮೂಲವೆಂದರೆ ಅನ್ನುವಂತಹ ಪ್ರಶ್ನೆ. ಆಯ್ಕೆಗಳು: ಕಲ್ಲಿದ್ದಲು, ಪೆಟ್ರೋಲಿಯಂ, ಸೌರ ಬೆಳಕು ಮತ್ತು ನೈಸರ್ಗಿಕ ಅನಿಲ. ಇಲ್ಲಿ ಕೇಳಿರುವಂಥದ್ದು ಏನಂದರೆ, ಬರಿದಾಗದ ಅಂದರೆ ಖಾಲಿ ಆಗದೇ ಇರತಕ್ಕಂತಹ ಸಂಪನ್ಮೂಲ ಯಾವುದು ಅನ್ನುವಂಥ ಪ್ರಶ್ನೆಯನ್ನು ಕೇಳಲಾಗಿದೆ. ಸೊ ಇಲ್ಲಿ ಸರಿಯಾದ ಉತ್ತರ ಆಯ್ಕೆ ಸಿ, ಸೌರ ಬೆಳಕು. ಸೊ ಮುಂದಿನ ಒಂದು ಪ್ರಶ್ನೆ: ಇಬ್ಬರು ಸಮತೂಕದ ವ್ಯಕ್ತಿಗಳು ಮರಳಿನ ಮೇಲೆ ನಿಲ್ಲುತ್ತಾರೆ. ಎಕ್ಸ್ ವ್ಯಕ್ತಿಯು ಮರಳಿನ ಮೇಲೆ ಸಮತಲದಲ್ಲಿ ಮಲಗುತ್ತಾರೆ. ವೈ ವ್ಯಕ್ತಿಯು ಲಂಬವಾಗಿ ಹಾಗೆ ನಿಂತಿರುತ್ತಾರೆ. ಯಾವ ಹೇಳಿಕೆ ಸರಿಯಾಗಿದೆ ಅನ್ನುವಂಥದ್ದು? ಆಯ್ಕೆಗಳನ್ನು ನೋಡ್ತಾ ಹೋಗೋಣ. ಎಕ್ಸ್ ಯು ಹೆಚ್ಚು ಒತ್ತಡವನ್ನು ಪ್ರಯೋಗಿಸುತ್ತಾರೆ. ವೈ ಯು ಹೆಚ್ಚು ಒತ್ತಡವನ್ನು ಪ್ರಯೋಗಿಸುತ್ತಾರೆ. ಇಬ್ಬರು ಸಮನಾದ ಒತ್ತಡ ಹಾಕುತ್ತಾರೆ. ಡಿ ಆಪ್ಷನ್, ಒತ್ತಡವು ತೂಕದ ಮೇಲೆ ಅವಲಂಬಿಸಿರುವುದಿಲ್ಲ. ತಾವಿಲ್ಲಿ ಗಮನಿಸ್ತಾ ಇದ್ದೀರಿ, ಎಕ್ಸ್ ಅಂತಕ್ಕಂತಹ ವ್ಯಕ್ತಿ ಏನಾಗಿದೆ, ಆತ ಸಮತಲದಲ್ಲಿ ಮಲಗಿದ್ದಾರೆ. ವೈ ಅಂತಕ್ಕಂಥವರು ಲಂಬವಾಗಿ ಹಾಗೆ ನಿಂತುಕೊಂಡಿದ್ದಾರೆ ಅನ್ನುವಂಥದ್ದು. ಸೊ ಇಲ್ಲಿ ತಾವು ಗಮನಿಸಬಹುದು, ಯಾವ ವ್ಯಕ್ತಿ ಸಮತಲದಲ್ಲಿ ಮಲಗಿರುತ್ತಾರೆ ಅವರು ಹೆಚ್ಚಿನ ಒತ್ತಡವನ್ನು ಉಂಟು ಮಾಡೋದಿಲ್ಲ. ಯಾವ ವ್ಯಕ್ತಿ ನೇರವಾಗಿ ಮರಳಿನ ಮೇಲೆ ನಿಂತುಕೊಂಡಿರ್ತಾರೋ ಅವರು ಹೆಚ್ಚಿಗೆ ಒತ್ತಡವನ್ನು ಆ ಮರಳಿನ ಮೇಲೆ ಉಂಟು ಮಾಡಿರುತ್ತಾರೆ. ಸೊ ಹಾಗಾದರೆ ಇಲ್ಲಿ ಸರಿಯಾದ ಆಯ್ಕೆ ಬಿ, ವ್ಯಕ್ತಿ ವೈ ಯು ಹೆಚ್ಚು ಒತ್ತಡವನ್ನು ಪ್ರಯೋಗಿಸುತ್ತಾರೆ. ಸೊ ಮುಂದಿನ ಒಂದು ಪ್ರಶ್ನೆ: ಬೋರ್ಡಿನ ಮೇಲೆ ಕೇರಂ ಆಡುವಾಗ ಅತಿ ನುಣುಪಾದ ಪೌಡರನ್ನು ಸಿಂಪಡಿಸುವುದು ಏಕೆಂದರೆ? ಸೊ ಆಯ್ಕೆಗಳು: ಕೇರಂ ಪಾನ್ಗಳ ಚಲನೆಯನ್ನು ಕಡಿಮೆ ಮಾಡುತ್ತದೆ, ಆಟದ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುತ್ತದೆ, ಆಟವಾಡುವಾಗ ಸುವಾಸನೆಯನ್ನು ಉಂಟು ಮಾಡುತ್ತದೆ, ಕೇರಂ ಬೋರ್ಡ್ ಉತ್ತಮ ಸ್ಥಿತಿಯನ್ನು ಕಾಪಾಡಲು. ಸೊ ಇಲ್ಲಿ ಸರಿಯಾದ ಆಯ್ಕೆ ಆಪ್ಷನ್ ಬಿ, ಆಟದ ಕ್ಷಮತೆಯನ್ನು ಹೆಚ್ಚಿಸುತ್ತದೆ. ಏಕೆಂದರೆ ಘರ್ಷಣೆಯನ್ನು ಇದೇನು ಮಾಡುತ್ತೆ, ಕಡಿಮೆ ಮಾಡುತ್ತೆ. ಅದರಿಂದ ಪ್ಯಾನ್ ಈಸಿಯಾಗಿ ಮೂಮೆಂಟ್ ಆಗಲಿಕ್ಕೆ ಇದು ತುಂಬ ಸಹಾಯಕಾರಿಯಾಗಿದೆ. ಸೊ ಮುಂದಿನ ಒಂದು ಪ್ರಶ್ನೆ: ಮರುಭೂಮೀಕರಣಕ್ಕೆ ಮುಖ್ಯ ಕಾರಣ ಅನ್ನುವಂಥದ್ದು. ತಾವಿಲ್ಲಿ ಗಮನಿಸ್ತಾ ಇದ್ದೀರಿ, ಮರುಭೂಮೀಕರಣ ಅಂತಂದರೆ ಈ ಅರಣ್ಯವನ್ನೆಲ್ಲ ನಾಶ ಮಾಡಿ ಆ ಸ್ಥಳದಲ್ಲಿ ಮನುಷ್ಯ ಏನು ಮಾಡ್ತಾ ಇದ್ದಾನೆ, ಅತಿ ಹೆಚ್ಚಿನ ಪ್ರಮಾಣ ತನ್ನದೇ ಆಗಿರ್ತಕ್ಕಂತಹ ಮನೆಗಳನ್ನು, ಕಾರ್ಖಾನೆಗಳನ್ನು, ಹೊಲಗಳನ್ನು ನಿರ್ಮಿಸ್ಕೊಳ್ತಾ ಇದ್ದಾನೆ. ಈ ಒಂದು ಕ್ರಿಯೆಗೆ ಮರುಭೂಮೀಕರಣ ಅಂತ ಹೇಳಿ ಕರೀತಾರೆ. ಸೊ ಇದಕ್ಕೆ ಕಾರಣವನ್ನು ನಾವು ನೋಡ್ತಾ ಹೋದಂತೆ ಆಯ್ಕೆಗಳನ್ನು ನೀಡಲಾಗಿದೆ. ಇಲ್ಲಿ ದನ ಕರುಗಳಿಂದ ಅತಿಯಾಗಿ ಹುಲ್ಲನ್ನು ಮೇಯಿಸುವಿಕೆ, ಹೆಚ್ಚಿನ ಮಳೆ, ಹೆಚ್ಚಿನ ಗಾಳಿ ಬೀಸುವಿಕೆ, ಕಾಡುಗಳ ನಾಶ. ಸೊ ಇಲ್ಲಿ ಸರಿಯಾದ ಆಯ್ಕೆ ನೋಡಿದಾಗ ಆಪ್ಷನ್ ಎ, ದನ ಕರುಗಳಿಂದ ಅತಿಯಾಗಿ ಹುಲ್ಲನ್ನು ಮೇಯಿಸುವಿಕೆ. ಸೊ ಮುಂದಿನ ಒಂದು ಪ್ರಶ್ನೆ: ಯಾವುದೇ ಮೇಲ್ಮೈ ಮೇಲೆ ಪತನಗೊಳ್ಳುವ ಬೆಳಕಿನ ಕಿರಣವನ್ನು ಹೀಗೆಂದು ಕರೆಯಲಾಗುವುದು. ನೋಡಿ, ಯಾವುದೇ ಒಂದು ಸಮತಲ ದರ್ಪಣ ಇರ್ಬೋದು ಅಥವಾ ಯಾವುದೇ ದರ್ಪಣ ಇರ್ಬೋದು, ನಿಮ್ನ ದರ್ಪಣ ಇರ್ಬೋದು ಅಥವಾ ಪೀನ ದರ್ಪಣ ಇರ್ಬೋದು, ಅಥವಾ ಯಾವುದೇ ಒಂದು ಗೋಡೆ ಇರ್ಬೋದು, ಅದರ ಮೇಲೆ ಪತನವಾಗ್ತಕ್ಕಂತಹ ಏನು ಬೆಳಕಿದೆ, ಪತನಗೊಳ್ಳುವ ಬೆಳಕಿನ ಕಿರಣವನ್ನು ಹೀಗೆಂದು ಕರೆಯುತ್ತಾರೆ ಅಂತ. ಅಂದರೆ ಯಾವುದೇ ಒಂದು ದರ್ಪಣದ ಮೇಲೆ ಅಥವಾ ಯಾವುದೋ ಒಂದು ಮೇಲ್ಮೈ ಮೇಲೆ ಯಾವ ಬೆಳಕಿನ ಕಿರಣ ಬೀಳುತ್ತೆ ಅದಕ್ಕೆ ಏನಂತ ಕರೀತಾರೆ ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಸೊ ಆಯ್ಕೆಗಳನ್ನು ನೋಡ್ತಾ ಹೋಗೋಣ. ವಕ್ರಿಮ ಕಿರಣ, ಪ್ರತಿಫಲಿತ ಕಿರಣ, ನಿರ್ಗಮ ಕಿರಣ, ಪತನ ಕಿರಣ. ಸೊ ಇಲ್ಲಿ ಸರಿಯಾದ ಆಯ್ಕೆ ಆಪ್ಷನ್ ಡಿ, ಪತನ ಕಿರಣ. ಮುಂದಿನ ಪ್ರಶ್ನೆ: ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 1 ಅಂಕದ 5 ಪ್ರಶ್ನೆಗಳು. ಕ್ಲಾಮಿಡೋಮೋನಾಸ್ ಸೂಕ್ಷ್ಮಜೀವಿಯ ಚಿತ್ರವನ್ನು ಬಿಡಿಸಿ. ಸೊ ವಿದ್ಯಾರ್ಥಿಗಳು 1 ಅಂಕಕ್ಕೆ ಕ್ಲಾಮಿಡೋಮೋನಾಸ್ನ ಸೂಕ್ಷ್ಮಜೀವಿಯ ಚಿತ್ರವನ್ನು ತಯಾರಿ ಮಾಡಿಕೊಳ್ಳಬೇಕು. ಸೊ ಮುಂದಿನ ಪ್ರಶ್ನೆ: ರಬಿ ಮತ್ತು ಖಾರಿಫ್ ಬೆಳೆಗಳ ಕೃಷಿಗೆ ಸೂಕ್ತವಾದ ಕಾಲವನ್ನು ತಿಳಿಸಿ ಅನ್ನುವಂತಹ ಪ್ರಶ್ನೆ. ತಾವೆಲ್ಲರೂ ಬೆಳೆ ಉತ್ಪಾದನೆ ಮತ್ತು ನಿರ್ವಹಣೆಯ ಪಾಠದಲ್ಲಿ ಈ ಒಂದು ವಿಷಯವನ್ನು ಅಧ್ಯಯನ ಮಾಡಿರುತ್ತೀರಿ. ರಬಿ ಬೆಳೆಗಳನ್ನು ಚಳಿಗಾಲದಲ್ಲಿ ಏನು ಮಾಡ್ತಾರೆ, ಬೆಳೀತಾರೆ. ಖಾರಿಫ್ ಬೆಳೆಗಳನ್ನು ಮಳೆಗಾಲದಲ್ಲಿ ಬೆಳೆಯಲಾಗುತ್ತದೆ ಅನ್ನುವಂಥದ್ದು. ಸೊ ಮುಂದಿನ ಒಂದು ಪ್ರಶ್ನೆ:
ಸ್ನಾಯು ಬಲ ಮತ್ತು ಗುರುತ್ವಾಕರ್ಷಣ ಬಲ ಎರಡನ್ನೂ ಒಟ್ಟಿಗೆ ಅನ್ವಯಿಸುವ ಒಂದು ಉದಾಹರಣೆ ನೀಡಿ ಅನ್ನುವಂತಹ ಒಂದು ಪ್ರಶ್ನೆ. ಇಲ್ಲಿ ಒಬ್ಬ ವ್ಯಕ್ತಿ ಚೆಂಡನ್ನು ಮೇಲಕ್ಕೆ ಎಸೆಯುವುದು ಅಥವಾ ಯಾವುದಾದರೂ ಅದರಂತೆ ಹೋಲ್ತಕ್ಕಂತಹ ಉದಾಹರಣೆಯನ್ನು ತಾವುಗಳು ನೀಡಬಹುದು. ನೋಡ್ರಿ, ಇಲ್ಲಿ ತಾವು ಗಮನಿಸಬಹುದು, ವ್ಯಕ್ತಿ ಚೆಂಡನ ಮೇಲಕ್ಕೆ ಎಸೆದಾಗ ಸೊ ಇಲ್ಲಿ ಸ್ನಾಯು ಬಲ ಅನ್ವಯವಾಗುತ್ತೆ. ಅದೇ ರೀತಿಯಾಗಿ ಮೇಲಕ್ಕೆ ಎಸೆದಿರ್ತಕ್ಕಂಥ ಚೆಂಡು ಏನಾಗುತ್ತೆ, ಕೆಳಗಡೆ ಡ್ರಾಪ್ ಆಗ್ತಾ ಹೋಗುತ್ತೆ. ಸೊ ಈ ಡ್ರಾಪ್ ಆಗಲಿಕ್ಕೆ ಕಾರಣ ಆಗ್ತಕ್ಕಂಥ ಬಲ ಯಾವುದು ಅಂದರೆ ಗುರುತ್ವಾಕರ್ಷಣ ಬಲ. ಎರಡೂ ಒಟ್ಟಿಗೆ ಇರತಕ್ಕಂತಹ ಒಂದು ಉದಾಹರಣೆ ಕೊಡಿ ಅಂತಂದಾಗ ಈ ರೀತಿ ನೀವು ಉತ್ತರವನ್ನು ನೀಡಬಹುದು. ಮುಂದಿನ ಪ್ರಶ್ನೆ, ಮಲಬಾರ್ ದೈತ್ಯ ಅಳಿವಿನಂಚಿನಲ್ಲಿರುವ ಪ್ರಭೇದವಾಗಿದ್ದು ಅವುಗಳನ್ನು ಸಂರಕ್ಷಿಸಲು ಒಂದು ವಿಧಾನವನ್ನು ಸೂಚಿಸಿ ಅನ್ನುವಂತಹ ಪ್ರಶ್ನೆ. ಸೊ ಉತ್ತರವನ್ನು ನೋಡೋಣ. ಅಳಿವಿನಂಚಿನಲ್ಲಿರುವ ಪ್ರಭೇದಗಳ ನೈಸರ್ಗಿಕ ಆವಾಸ ಸ್ಥಾನವನ್ನು ರಕ್ಷಿಸುವುದು ಅಥವಾ ಅಳಿವಿನಂಚಿನಲ್ಲಿರುವ ಪ್ರಭೇದಗಳ ಜಾತಿಗಳ ಬೇಟೆಯನ್ನು ತಡೆಗಟ್ಟುವುದು. ಸೊ ಯಾವುದಾದ್ರೂ ಒಂದನ್ನು ನಾವೇನು ಮಾಡ್ಬೋದು, ಇಲ್ಲಿ ಉತ್ತರವಾಗಿ ಬರೆಯಬಹುದು. ಮುಂದಿನ ಒಂದು ಪ್ರಶ್ನೆ, ದೃಷ್ಟಿವಿಕಲರು ಹೇಗೆ ಓದುವರು ಅನ್ನುವಂತಹ ಪ್ರಶ್ನೆ. ಸೊ ಉತ್ತರವನ್ನು ನೋಡಿದಾಗ ದೃಷ್ಟಿವಿಕಲರು ಬ್ರೈಲ್ ಅಂತಕ್ಕಂತಹ ಲಿಪಿಯ ಸಹಾಯದಿಂದ ಏನು ಮಾಡ್ತಾರೆ, ಅವರು ಓದುವಂಥದ್ದು ಅನ್ನುವಂಥದ್ದು. ಸೊ ಇನ್ನು ಮುಂದಿನ ಪ್ರಶ್ನೆ 2 ಅಂಕದ ಪ್ರಶ್ನೆಗಳು. ಮೊದಲ ಪ್ರಶ್ನೆ, ಮಾಡಿದ ಕಾಳುಗಳನ್ನು ಸಂಗ್ರಹಿಸಲು ಅನುಸರಿಸುವ ವಿವಿಧ ತಂತ್ರಗಳನ್ನು ಬರೆಯಿರಿ ಅನ್ನುವಂಥದ್ದು. ಕೊಯ್ಲು ಮಾಡಿರ್ತಕ್ಕಂತಹ ಏನು ಕಾಳುಗಳಿವೆ ಅವುಗಳನ್ನು ಸಂಗ್ರಹಿಸ್ತಕ್ಕಂತಹ ತಂತ್ರಗಳನ್ನು ನೋಡ್ತಾ ಹೋದಂತೆ, ಸೊ ಬೆಳೆಗಳನ್ನು ಒಣಗಿಸಿ ನಿರ್ದಿಷ್ಟ ಹೊಂಡಗಳಲ್ಲಿ ಅಥವಾ ಕೊಟ್ಟಿಗೆಯಲ್ಲಿ ಸಂಗ್ರಹಿಸಿ ಇಡುವುದು, ಅಥವಾ ಸೆಣಬಿನ ಚೀಲಗಳಲ್ಲಿ ತುಂಬಿ ಇಡುವುದು, ಅಥವಾ ಲೋಹದ ಡಬ್ಬಗಳಲ್ಲಿ ಸಂಗ್ರಹಿಸುವುದು, ರೋಗಕಾರಕ ಸೂಕ್ಷ್ಮಜೀವಿಗಳಿಂದ ರಕ್ಷಣೆ, ಕೀಟಗಳಿಂದ ರಕ್ಷಿಸಲು ಬೇವಿನ ಎಲೆಗಳನ್ನು ಬಳಸುವುದು. ಸೊ ಇವೆಲ್ಲವುಗಳು ಏನಪ್ಪ ಅಂದರೆ ಕೊಯ್ಲು ಮಾಡಿರ್ತಕ್ಕಂಥ ಕಾಳುಗಳನ್ನು ಇರತಕ್ಕಂತಹ ಕೆಲವೊಂದಷ್ಟು ತಂತ್ರಗಳು. ಮುಂದಿನ ಪ್ರಶ್ನೆ, ವಸ್ತುಗಳ ಮೇಲೆ ಬಲ ಯಾವುದಾದರೂ 2 ಪರಿಣಾಮಗಳನ್ನು ಪಟ್ಟಿ ಮಾಡಿ ಅನ್ನುವಂಥದ್ದು. ಸೊ ವಸ್ತುಗಳ ಮೇಲೆ ಬಲ ಪ್ರಯೋಗ ಆದಾಗ ಏನೇನು ಪರಿಣಾಮಗಳಾಗುತ್ತವೆ ಅನ್ನುವಂಥದ್ರ ಬಗ್ಗೆ ಪ್ರಶ್ನೆ ಕೇಳಲಾಗಿದೆ. ಬಲದ ಪರಿಣಾಮಗಳು ವಸ್ತುವನ್ನು ನಿಶ್ಚಲ ಸ್ಥಿತಿಯಿಂದ ಚಲಿಸುವಂತೆ ಮಾಡಬಹುದು, ವಸ್ತುವಿನ ವೇಗವನ್ನು ಬದಲಿಸಬಹುದು, ಚಲನೆಯ ದಿಕ್ಕನ್ನು ಬದಲಿಸಬಹುದು, ವಸ್ತುವಿನ ಆಕಾರವನ್ನು ಸಹ ನಾವು ಬದಲಿಸಬಹುದು. ಇದರಲ್ಲಿ ಯಾವುದು ಬೇಕಾದರೂ 2 ನಾವು ಉತ್ತರವಾಗಿ ಬರೆಯಬಹುದು. ಮುಂದಿನ ಪ್ರಶ್ನೆ, ಮರು ಅರಣ್ಯೀಕರಣವು ಸಸ್ಯವರ್ಗ ಮತ್ತು ಪ್ರಾಣಿ ವರ್ಗಗಳ ಸಂರಕ್ಷಣೆಯಲ್ಲಿ ಹೇಗೆ ಸಹಾಯ ಮಾಡುತ್ತದೆ ಅನ್ನುವಂಥದ್ದು. ಸೊ ಈಗೆಲ್ಲ ಗಿಡಗಳನ್ನು ಕಡಿದು ಅರಣ್ಯವನ್ನು ನಾಶ ಮಾಡಲಾಗಿರುತ್ತೆ, ಅದಕ್ಕೆ ಮರುಭೂಮೀಕರಣ ಅಂತ ಹೇಳಿ ಕರೀತಾರೆ. ಸೊ ಆ ನಾಶವಾಗಿರ್ತಕ್ಕಂತಹ ಅರಣ್ಯದಲ್ಲಿ ಅಥವಾ ಪ್ರದೇಶದಲ್ಲಿ ಮತ್ತೆ ಮರಗಳನ್ನು ನೆಡುವಂತಹ ಒಂದು ಕೆಲಸಕ್ಕೆ ಮರು ಅರಣ್ಯೀಕರಣ ಅಂತ ಹೇಳಿ ಕರಿತೀವಿ. ಇದರಿಂದ ಸಸ್ಯ ಮತ್ತು ಪ್ರಾಣಿ ವರ್ಗಗಳ ಸಂರಕ್ಷಣೆಯಲ್ಲಿ ಹೇಗೆ ಸಹಾಯ ಮಾಡುತ್ತದೆ ಇದು ಅನ್ನುವಂಥ ಪ್ರಶ್ನೆ ಕೇಳಲಾಗಿದೆ. ಸೊ ಮರು ಅರಣ್ಯೀಕರಣದಿಂದ ಹೊಸದಾಗಿ ಮರಗಳನ್ನು ನೆಡುವ ಮೂಲಕ ವಾಸಸ್ಥಾನಗಳಲ್ಲಿ ಪುನಃ ನಿರ್ವಹಣೆ ಮಾಡಬಹುದು. ಈ ವನ್ಯಜೀವಿಗಳೇನಿದೆ, ಈ ವನ್ಯಜೀವಿಗಳ ವಾಸಸ್ಥಾನಗಳನ್ನು ಪುನಃ ನಿರ್ಮಾಣ ಮಾಡಬಹುದು. ಇದು ಪ್ರಾಣಿಗಳು ಮತ್ತು ಸಸ್ಯಗಳ ಜೀವ ಬಾಳಿಕೆಗಾಗಿ ಸುರಕ್ಷಿತ ಪರಿಸರವನ್ನು ಒದಗಿಸುತ್ತದೆ ಅನ್ನುವಂಥದ್ದು. ಇನ್ನು ಮುಂದಿನ ಪ್ರಶ್ನೆ, ನೀಡಿರುವ ಚಿತ್ರವನ್ನು ಗಮನಿಸಿ. ನಲ್ಲಿ ನೀರು, ಸಮುದ್ರದ ನೀರು, ಯಾವ ಪರೀಕ್ಷಕದ ದಿಕ್ಸೂಚಿಯ ಸೂಜಿಯು ಹೆಚ್ಚು ದೋಷವನ್ನು ಅಥವಾ ವಿಚಲನೆಯನ್ನು ಹೊಂದಿರುತ್ತದೆ, ಕಾರಣ ಕೊಡಿ ಅನ್ನುವಂಥದ್ದು. ಮಕ್ಕಳ ತಾವು ಇಲ್ಲಿ ಗಮನಿಸ್ತಾ ಇದ್ದೀರಿ, 2 ಚಿತ್ರಗಳನ್ನು ನೀಡಲಾಗಿದೆ. ಸೊ ಮೊದಲನೇ ಚಿತ್ರ, ಒಂದು ಬೀಕರ್ನಲ್ಲಿ ನಲ್ಲಿ ನೀರನ್ನು ತೆಗೆದುಕೊಳ್ಳಲಾಗಿದೆ, ಇನ್ನೊಂದು ಬೀಕರ್ನಲ್ಲಿ ಸಮುದ್ರದ ನೀರನ್ನು ತೆಗೆದುಕೊಳ್ಳಲಾಗಿದೆ. ಸೊ ಈ 2 ನೀರಿನಲ್ಲಿ ವಿದ್ಯುತ್ ದರ್ಶಕವನ್ನು ಅಳವಡಿಸಿ ಪರೀಕ್ಷಿಸಿದಾಗ ಯಾವ ದಿಕ್ಸೂಚಿಯ ಸೂಜಿಯು ಹೆಚ್ಚು ವಿಚಲನೆಯನ್ನು ಹೊಂದುತ್ತದೆ ಅನ್ನುವಂಥ ಪ್ರಶ್ನೆ ಕೇಳಲಾಗಿದೆ ಮತ್ತು ಅದಕ್ಕೆ ಕಾರಣವನ್ನು ಸಹ ಕೇಳಲಾಗಿದೆ. ಸೊ ಉತ್ತರವನ್ನು ನೋಡೋಣ. ಸಮುದ್ರದ ನೀರಿನಲ್ಲಿ ಪರೀಕ್ಷಕವು ಹೆಚ್ಚು ವಿಚಲನೆಯನ್ನು ಉಂಟು ಮಾಡುತ್ತದೆ ಅನ್ನುವಂಥದ್ದು. ಏಕೆಂದರೆ ಸಮುದ್ರ ನೀರಿನಲ್ಲಿ ಹೆಚ್ಚು ಲವಣಾಂಶಗಳು ಕರಗಿರುತ್ತವೆ, ಹೀಗಾಗಿ ಇದು ವಿದ್ಯುತ್ ಪ್ರವಾಹವನ್ನು ಹೆಚ್ಚು ಸುಲಭವಾಗಿ ಮುಂದುವರಿಸುತ್ತದೆ ಅನ್ನುವಂಥದ್ದು. ಸೊ ಮುಂದಿನ ಒಂದು ಪ್ರಶ್ನೆ, ಭೂಕಂಪಗಳನ್ನು ನೈಸರ್ಗಿಕ ವಿಕೋಪಗಳು ಎಂದು ಪರಿಗಣಿಸಲಾಗುವುದು, ಈ ಹೇಳಿಕೆಯನ್ನು ಸಮರ್ಥಿಸಿ ಅನ್ನುವಂತಹ ಪ್ರಶ್ನೆ. ಸೊ ಭೂಕಂಪನಗಳು ಕಟ್ಟಡದ ಕುಸಿತ ಮತ್ತು ಅಪಾರ ಪ್ರಮಾಣದ ಜೀವ ಮತ್ತು ಆಸ್ತಿ ಹಾನಿಯನ್ನು ಉಂಟು ಮಾಡುತ್ತವೆ, ಆದ್ದರಿಂದ ಇವುಗಳನ್ನು ನೈಸರ್ಗಿಕ ವಿಕೋಪಗಳು ಅಂಥೇಳಿ ಪರಿಗಣಿಸಬಹುದು. ಸೊ ಮುಂದಿನ ಒಂದು ಪ್ರಶ್ನೆ, ಮಾನವನ ಕಣ್ಣಿನ ರಚನೆ ತೋರಿಸುವ ಚಿತ್ರ ಬರೆಯಿರಿ. ಸೊ ಮಕ್ಕಳು ಈ ಮಾನವ ಕಣ್ಣಿನ ಚಿತ್ರವನ್ನು ಚೆನ್ನಾಗಿ ತಯಾರಿ ಮಾಡಿಕೊಳ್ಳಬೇಕು. ಸೊ ಮುಂದಿನ ಪ್ರಶ್ನೆ 3 ಅಂಕದ ಪ್ರಶ್ನೆಗಳು. ಆಹಾರ ಸಂರಕ್ಷಣೆ ಯಾವುದಾದರೂ 3 ವಿಧಾನಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅನ್ನುವಂಥದ್ದು. ಮೊದಲನೇದು,
ಪಾಶ್ಚರೀಕರಣ. ಹಾಲನ್ನು ಸುಮಾರು 70 ಡಿಗ್ರಿ ಸೆಲ್ಸಿಯಸ್ನಲ್ಲಿ 15ರಿಂದ 30 ನಿಮಿಷಗಳ ಕಾಲ ಕಾಯಿಸಲಾಗುತ್ತದೆ. ತಕ್ಷಣ ತಂಪುಗೊಳಿಸಿ ಇವುಗಳು ಸೂಕ್ಷ್ಮಜೀವಿಯ ಬೆಳವಣಿಗೆ ತಡೆಗಟ್ಟುತ್ತದೆ. ಇದೊಂದು ಆಹಾರ ಸಂರಕ್ಷಣೆಯ ಒಂದು ವಿಧಾನವಾಗಿದೆ, ಪಾಶ್ಚರೀಕರಣ ಅನ್ನುವಂಥದ್ದು. ಇನ್ನು ಮುಂದಿನ ವಿಧಾನವನ್ನು ನೋಡೋಣ. ಮುಂದಿನ ವಿಧಾನ ರಾಸಾಯನಿಕ ವಿಧಾನ. ಸೂಕ್ಷ್ಮಜೀವಿಗಳ ಬೆಳವಣಿಗೆಯನ್ನು ತಡೆಗಟ್ಟಲು ಉಪ್ಪು ಅಥವಾ ಆಮ್ಲ ಸಂರಕ್ಷಕಗಳನ್ನು ಉಪ್ಪಿನಕಾಯಿಗೆ ಸೇರಿಸುತ್ತೇವೆ. ಸಂಗ್ರಹಣೆ ಮತ್ತು ಪೊಟ್ಟಣ ಕಟ್ಟುವಿಕೆ ಅಂತ ಹೇಳಿ ಕರಿತೀವಿ. ಸೂಕ್ಷ್ಮಜೀವಿಗಳ ದಾಳಿಯನ್ನು ತಪ್ಪಿಸುವ ಸಲುವಾಗಿ ಇತ್ತೀಚಿನ ದಿನಗಳಲ್ಲಿ ಒಣಹಣ್ಣುಗಳು ಮತ್ತು ತರಕಾರಿಗಳನ್ನು ಗಾಳಿ ಆಡದಂತೆ ಮೊಹರು ಮಾಡಿದ ಪೊಟ್ಟಣಗಳಲ್ಲಿ ಸಂಗ್ರಹಿಸಲಾಗುತ್ತದೆ. ಎಣ್ಣೆ ಮತ್ತು ವಿನೆಗರ್ನಿಂದ ಸಂರಕ್ಷಣೆ. ಎಣ್ಣೆ ಮತ್ತು ವಿನೆಗರ್ ಇವುಗಳ ಬಳಕೆಯಿಂದ ಉಪ್ಪಿನಕಾಯಿ ಕೆಡುವಿಕೆಯನ್ನು ತಪ್ಪಿಸಲಾಗುತ್ತದೆ. ಏಕೆಂದರೆ ಈ ಪರಿಸರದಲ್ಲಿ ಬ್ಯಾಕ್ಟೀರಿಯಾಗಳು ಬದುಕಲಾರವು ಅನ್ನುವಂಥದ್ದು. ಇವುಗಳಲ್ಲಿ ಯಾವುದಾದ್ರೂ ಮೂರನ್ನು ನಾವೇನು ಮಾಡ್ಬೋದು, ಉತ್ತರವಾಗಿ ಬರೆಯಬಹುದು. ಮುಂದಿನ ಪ್ರಶ್ನೆ. ಘರ್ಷಣೆಯು ಒಂದು ವರವೂ ಹೌದು, ವಿವರಿಸಿ ಅನ್ನುವಂತಹ ಪ್ರಶ್ನೆ. ಇನ್ನೊಂದು ಪ್ರಶ್ನೆ, ಅಪಕರ್ಷಕ ತೈಲಗಳ 2 ಉಪಯೋಗಗಳನ್ನು ಬರೆಯಿರಿ ಅನ್ನುವಂಥದ್ದು. ಉತ್ತರಗಳನ್ನು ನೋಡ್ತಾ ಹೋಗೋಣ. ಘರ್ಷಣೆ ಒಂದು ಅವಶ್ಯಕ ಅನ್ನುವಂತಹ ಒಂದು ಅಂಶ ಪುಸ್ತಕದಲ್ಲಿ ಮಕ್ಕಳು ತಾವು ನೋಡೇ ಇರ್ತೀರಿ. ಅವಶ್ಯಕ ಅಂತಂದರೆ ಘರ್ಷಣೆಯ ಒಂದು ವರ ಯಾವ ರೀತಿ ಅನ್ನೋದನ್ನು ವಿವರಿಸಿ ಅನ್ನುವಂಥ ಪ್ರಶ್ನೆಯನ್ನು ಕೇಳಲಾಗಿದೆ. ಘರ್ಷಣೆಯನ್ನು ಸುಲಭವಾಗಿ ಚಲಿಸಲು ಅಥವಾ ನಡೆದಾಡಲು, 2 ವಸ್ತುಗಳನ್ನು ಬಂಧಿಸಲು, ನೆಲದ ಮೇಲೆ ಸ್ಥಿರವಾಗಿ ನಿಲ್ಲಲು ಸಹಾಯ ಮಾಡುತ್ತದೆ. ನಾವು ಪೆನ್ನನ್ನು ಬಳಸಿ ಬರೆಯುವಾಗ ಲೇಖನಿಯ ತುದಿ ಮತ್ತು ಹಾಳೆಯ ನಡುವಿನ ಘರ್ಷಣೆಯೇ ಬರೀಲಿಕ್ಕೆ ಕಾರಣ ಆಗುತ್ತೆ. ಬೆಂಕಿ ಕಡ್ಡಿ ಏನಿದೆ, ಆ ಬೆಂಕಿ ಕಡ್ಡಿಯ ಗೀಚುವಿಕೆ, ಈ ಬೆಂಕಿ ಕಡ್ಡಿಯ ಗೀಚುವಿಕೆ ಏನಿದೆ, ಘರ್ಷಣೆಯಿಂದಲೇ ಬೆಂಕಿ ಹತ್ತಿಕೊಳ್ಳಲಿಕ್ಕೆ ಘರ್ಷಣೆ ಕಾರಣವಾಗಿದೆ. ಇನ್ನು ಘರ್ಷಣೆಯನ್ನು ಕಡಿಮೆ ಮಾಡಲಿಕ್ಕೆ ಯಂತ್ರಗಳು ಅಧಿಕ ಬಿಸಿಯಾಗುವುದನ್ನು ತಡೆಯಲು ಮತ್ತು ಸುಗಮವಾದ ಚಲನೆಯನ್ನು ಸಾಧಿಸಲು ಅಪಕರ್ಷಕ ತೈಲಗಳನ್ನು ಅಥವಾ ಲುಬ್ರಿಕೆಂಟ್ಸ್ಗಳನ್ನು ಬಳಸಲಾಗುತ್ತದೆ ವಾಹನಗಳಲ್ಲಿ. ಮುಂದಿನ ಪ್ರಶ್ನೆ, ಪ್ಲಾಸ್ಟಿಕ್ ತಟ್ಟೆಯನ್ನು ಸ್ಟೀಲ್ ಚಮಚದಿಂದ ಒಂದು ನಿರ್ವಾತ ಕೊಠಡಿಯಲ್ಲಿ ಬಡಿಯಲಾಗುವುದು. ನೀಡಿರುವ ಹೇಳಿಕೆಯಲ್ಲಿ ಯಾವ ವಸ್ತುಗಳು ಕಂಪಿಸುತ್ತವೆ? ಬಿ ಪ್ರಶ್ನೆ, ಶಬ್ದವನ್ನು ಕೇಳುವಿರಾ, ಸಮರ್ಥಿಸಿ ಅನ್ನುವಂಥದ್ದು. ನೋಡ್ರಿ, ಪ್ಲಾಸ್ಟಿಕ್ ತಟ್ಟೆಯನ್ನು ಸ್ಟೀಲ್ ಚಮಚದಿಂದ ಒಂದು ನಿರ್ವಾತ ಕೊಠಡಿಯಲ್ಲಿ ಬಡಿಯಲಾಗುವುದು. ಯಾವ ವಸ್ತುಗಳು ಕಂಪಿಸುತ್ತವೆ ಅನ್ನುವಂಥ ಮೊದಲನೇ ಪ್ರಶ್ನೆ. ಸ್ಟೀಲ್ ತಟ್ಟೆ ಮತ್ತು ಸ್ಟೀಲ್ ಚಮಚ ಎರಡೂ ಕಂಪಿಸುತ್ತವೆ. ಇನ್ನೊಂದು ಪ್ರಶ್ನೆ ಏನಂದರೆ, ಶಬ್ದವನ್ನು ಕೇಳುವಿರಾ, ಸಮರ್ಥಿಸಿ ಅನ್ನುವಂಥದ್ದು. ಇಲ್ಲ ಅನ್ನುವಂಥ ಉತ್ತರವನ್ನು ನೋಡ್ಬೋದು. ನಮಗೆ ಶಬ್ದ ಕೇಳುವುದಿಲ್ಲ, ಏಕೆಂದರೆ ಶಬ್ದವು ನಿರ್ವಾತದಲ್ಲಿ ಏನಾಗುವುದಿಲ್ಲ, ಪ್ರಸಾರವಾಗುವುದಿಲ್ಲ. ಶಬ್ದವು ಪ್ರಸಾರವಾಗಲಿಕ್ಕೆ ಒಂದು ಮಾಧ್ಯಮದ ಅವಶ್ಯಕತೆ ಇರುತ್ತದೆ. ಅದು ಗಾಳಿಯ ಮಾಧ್ಯಮ ಆಗಿರ್ಬೋದು, ನೀರಿನ ಮಾಧ್ಯಮ ಆಗಿರ್ಬೋದು, ಅಥವಾ ಘನ ವಸ್ತುವಿನ ಮಾಧ್ಯಮ ಆಗಿರಬಹುದು. ಮುಂದಿನ ಪ್ರಶ್ನೆ, ನೀರಿನ ಮೂಲಕ ವಿದ್ಯುತ್ ಪ್ರವಹಿಸುವುದನ್ನು ತೋರಿಸುವ ಚಿತ್ರವನ್ನು ಬರೆಯಿರಿ ಮತ್ತು ಕೆಳಗಿನ ಭಾಗಗಳನ್ನು ಗುರುತಿಸಿ ಅನ್ನುವಂಥದ್ದು. ಕಾರ್ಬನ್ ದಂಡ ಮತ್ತು ಲೋಹದ ಟೋಪಿಗೆ. ಇವೆರಡುಗಳನ್ನು ಬಳಸಿ ಆ ಚಿತ್ರವನ್ನು ಬಿಡಿಸಬೇಕಾಗತ್ತೆ. ಮಕ್ಕಳು ಚೆನ್ನಾಗಿ ತಯಾರಿ ಮಾಡ್ಕೊಳ್ಳಿ. ಚಿತ್ರದ ದಿಗಿಲುಗೊಳಿಸುವ ಚಲನಚಿತ್ರವನ್ನು ನೋಡುವಾಗ ಹದಿಹರೆಯದವರು ಭಯಭೀತರಾಗುತ್ತಾರೆ. ಅದರಲ್ಲಿ ಹೃದಯದ ಬಡಿತವನ್ನು ಹೆಚ್ಚಿಸುವ ಹಾರ್ಮೋನನ್ನು ಹೆಸರಿಸಿ, ಆ ಹಾರ್ಮೋನಿಗೆ ಸ್ರವಿಕೆಗೆ ಕಾರಣವಾಗಿರುವ ಗ್ರಂಥಿಯನ್ನು ಹೆಸರಿಸಿ, ತುರ್ತು ಪರಿಸ್ಥಿತಿಯಲ್ಲಿ ಇನ್ಸುಲಿನ್ ಉತ್ಪತ್ತಿಯಾಗುತ್ತದೆಯೇ, ಏಕೆ ಅನ್ನುವಂಥ ಪ್ರಶ್ನೆ. ಮೊದಲೇ ಪ್ರಶ್ನೆಗೆ ಉತ್ತರ, ಅಡ್ರಿನಾಲಿನ್ ಹಾರ್ಮೋನ್ನ ಕಾರಣದಿಂದಾಗಿ ಹೃದಯದ ಬಡಿತವನ್ನು ಹಾರ್ಮೋನ್ ಹೆಚ್ಚಿಸುತ್ತದೆ. ಇನ್ನು ಈ ಹಾರ್ಮೋನ್ ಸ್ರವಿಸ್ತಕ್ಕಂಥ ಗ್ರಂಥಿ ಯಾವುದು ಅಂತಂದರೆ ಅಡ್ರಿನಲ್ ಗ್ರಂಥಿ. ತುರ್ತು ಪರಿಸ್ಥಿತಿಯಲ್ಲಿ ಇನ್ಸುಲಿನ್ ಉತ್ಪತ್ತಿ ಆಗುತ್ತದೆಯೇ ಅನ್ನುವಂಥದ್ದು. ಇಲ್ಲ, ಆ ಸಮಯದಲ್ಲಿ ಇನ್ಸುಲಿನ್ ಉತ್ಪತ್ತಿ ಆಗುವುದಿಲ್ಲ. ರಕ್ತದಲ್ಲಿನ ಗ್ಲೂಕೋಸನ್ನು ನಿಯಂತ್ರಿಸಲು ಅಥವಾ ಸಂಗ್ರಹಿಸಲು ಇನ್ಸುಲಿನ್ ಕಾರಣವಾಗಿದೆ. ತುರ್ತು ಪರಿಸ್ಥಿತಿಯನ್ನು ಎದುರಿಸಲು ದೇಹಕ್ಕೆ ಶಕ್ತಿಯನ್ನು ನೀಡಲು ಗ್ಲೂಕೋಸನ್ನು ವಿಭಜಿಸಲಾಗುತ್ತದೆ ಅನ್ನುವಂಥದ್ದು. ಮುಂದಿನ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. ಪ್ರಕೃತಿಯಲ್ಲಿ ಪೆಟ್ರೋಲಿಯಂ ಹೇಗೆ ರೂಪುಗೊಳ್ಳುತ್ತದೆಂದು ವಿವರಿಸಿ ಅನ್ನುವಂಥದ್ದು. ಸಮುದ್ರದಲ್ಲಿ ವಾಸಿಸುವ ಜೀವಿಗಳಿಂದ ಪೆಟ್ರೋಲಿಯಂ ಉಂಟಾಗಿದೆ. ಈ ಜೀವಿಗಳು ಸತ್ತಾಗ ಅವುಗಳ ದೇಹಗಳು ಸಮುದ್ರದ ತಳವನ್ನು ಸೇರುತ್ತವೆ ಮತ್ತು ಮರಳು ಹಾಗೂ ಜೇಡಿಮಣ್ಣಿನ ಪದರಗಳಿಂದ ಆವರಿಸಲ್ಪಟ್ಟುತ್ತವೆ. ಗಾಳಿಯ ಅನುಪಸ್ಥಿತಿ, ಹೆಚ್ಚಿನ ಉಷ್ಣಾಂಶ ಮತ್ತು ಹೆಚ್ಚಿನ ಒತ್ತಡದ ಪರಿಣಾಮವಾಗಿ ಮಿಲಿಯನ್ಗಟ್ಟಲೆ ವರ್ಷಗಳ ಅವಧಿಯಲ್ಲಿ ಸತ್ತ ಜೀವಿಗಳು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲವಾಗಿ ಪರಿವರ್ತನೆಗೊಂಡಿವೆ ಅನ್ನುವಂಥದ್ದು. ಮುಂದಿನ ಪ್ರಶ್ನೆ, ಮಾನವನ ಗಂಡು ಸಂತಾನೋತ್ಪತ್ತಿ ವ್ಯೂಹದ ರಚನೆಯನ್ನು ತೋರಿಸುವ ಚಿತ್ರವನ್ನು ಬರೆದು ಕೆಳಗಿನ ಭಾಗಗಳನ್ನು ಗುರುತಿಸಿ. ವೀರ್ಯ ಉತ್ಪಾದನೆಗೆ ಕಾರಣವಾಗತಕ್ಕಂಥ ಭಾಗ, ಎರಡನೇದು ವೀರ್ಯನಾಳ. ಚಿತ್ರ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು.
ಸೊ ಮುಂದಿನ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ 5 ಅಂಕದ ಒಂದು ಪ್ರಶ್ನೆ. ಗಾಜಿನ ಚಿಮಣಿ, ಮೇಣದ ಬತ್ತಿ, ಮರದ ಹಲಗೆ ಮತ್ತು ಗಾಜಿನ ತಟ್ಟೆ ನೀಡಿರುವ ಈ ವಸ್ತುಗಳನ್ನು ಬಳಸಿ ವಸ್ತುಗಳು ದಹಿಸಲು ಆಕ್ಸಿಜನ್ ಅವಶ್ಯಕ ಎಂದು ತೋರಿಸಲು ಒಂದು ಚಟುವಟಿಕೆಯನ್ನು ವಿವರಿಸಿ. ಇನ್ನೊಂದು ಪ್ರಶ್ನೆ, ಗಾಳಿಯು ಒಂದು ಆದರ್ಶ ಇಂಧನವೇ? ಸೂಕ್ತ ಉದಾಹರಣೆಯೊಂದಿಗೆ ಸಮರ್ಥಿಸಿ ಎನ್ನುವಂತಹ 2 ಪ್ರಶ್ನೆಗಳನ್ನು ನೀಡಲಾಗಿದೆ. ಮೊದಲನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಉರಿಯುತ್ತಿರುವ ಮೇಣದ ಬತ್ತಿಯನ್ನು ಮೇಜಿನ ಮೇಲೆ ಅಂಟಿಸಿ. ಮೇಣದ ಬತ್ತಿಯ 2 ಬದಿಯಲ್ಲಿ ಒಂದೊಂದು ಚಿಕ್ಕ ಮರದ ತುಂಡನ್ನು ಇಟ್ಟು ಅದರ ಮೇಲೆ ಗಾಜಿನ ಚಿಮಣಿಯನ್ನು ಬೋರಲು ಹಾಕಿ. ಈಗ ಮೇಣದ ಬತ್ತಿ ಸರಾಗವಾಗಿ ಉರಿಯುತ್ತದೆ, ಏಕೆಂದರೆ ಗಾಳಿಯು ಕೆಳಗಿನಿಂದ ಪ್ರವೇಶಿಸುತ್ತದೆ. ಮರದ ತುಂಡುಗಳನ್ನು ತೆಗೆದಾಗ ಕೆಳಗಿನಿಂದ ಗಾಳಿಯ ಪ್ರವೇಶ ನಿಂತು ಹೋಗಿ ಜ್ವಾಲೆಯು ಮಿಣುಗುತ್ತದೆ ಹಾಗೂ ಹೊಗೆಯನ್ನು ಉಂಟುಮಾಡುತ್ತದೆ. ಚಿಮಣಿಯ ಮೇಲೆ ಗಾಜಿನ ತಟ್ಟೆಯನ್ನು ಇರಿಸಿದಾಗ ಗಾಳಿಯ ಸಂಪರ್ಕ ಸಂಪೂರ್ಣವಾಗಿ ಕಡಿತುಕೊಂಡು ಜ್ವಾಲೆಯು ನಂದಿ ಹೋಗುತ್ತದೆ. ಸೊ ಇದರಿಂದ ತೀರ್ಮಾನ ಏನು ಸಿಗುತ್ತೆ ಅಂತಂದರೆ, ಈ ಪ್ರಯೋಗದ ಮೂಲಕ ವಸ್ತುಗಳು ಉರಿಯಲು ಆಕ್ಸಿಜನ್ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ನಾವಿಲ್ಲಿ ಹೇಳ್ಬೋದು. ಗಾಳಿಯು ಒಂದು ಇಂಧನವಲ್ಲ. ನೋಡ್ರಿ, ಎರಡನೇ ಏನು ಪ್ರಶ್ನೆ ಇದೆ, ಉಪಪ್ರಶ್ನೆ, ಅದಕ್ಕೆ ಉತ್ತರ ಗಾಳಿಯು ಒಂದು ಇಂಧನವಲ್ಲ, ಏಕೆಂದರೆ ಅದು ಸ್ವತಃ ಸುಡುವುದಿಲ್ಲ, ಆದರೆ ಇತರ ವಸ್ತುಗಳು ಉರಿಯಲು ಸಹಾಯ ಮಾಡುತ್ತದೆ. ಇಂಧನವೆಂದರೆ ದಹನ ಕ್ರಿಯೆಯಲ್ಲಿ ಉರಿದು ಉಷ್ಣವನ್ನು ಬಿಡುಗಡೆ ಮಾಡ್ತಕ್ಕಂಥ ವಸ್ತು ಅನ್ನುವಂಥದ್ದು. ಸೊ ಮುದ್ದು ಮಕ್ಕಳೇ, ಇಲ್ಲಿವರೆಗೆ ನಾವು ಮಂಡಳಿಯವರು ಬಿಡುಗಡೆ ಮಾಡಿರುವಂತಹ 8ನೇ ತರಗತಿಯ ವಿಜ್ಞಾನ ವಿಷಯದ ರಾಜ್ಯ ಮಟ್ಟದ ಒಂದು ಸಂಕಲನಾತ್ಮಕ ಮೌಲ್ಯಮಾಪನ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ಅದಕ್ಕೆ ಉತ್ತರಗಳೊಂದಿಗೆ ಸವಿವರವಾಗಿ ಅಭ್ಯಾಸ ಮಾಡಿದ್ದೀವಿ. ಸೊ ಇದೇ ರೀತಿಯ ವಿಡಿಯೋಗಳಿಗಾಗಿ ನೀವು ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಟೇಕ್ ಕೇರ್, ಬಾಯ್ ಬಾಯ್.